ಹೆಲ್ಮೆಟ್ ಹಾಕಿ ಜೀವ ರಕ್ಷಿಸಿ, ಹೆಲ್ಮೆಟ್ ಹಾಕಿ ಜೀವ ರಕ್ಷಿಸಿ. ಹೆಲ್ಮೆಟ್ ಅನ್ನ ಇನ್ನು ಮುಂದೆ ಜೀವನದಲ್ಲಿ ಹಾಕೊಂಡು ಓಡಾಡಬೇಕು. ನಿಮ್ಮ ಪ್ರಾಣ ರಕ್ಷಣೆ ನೀವು ಅಷ್ಟೇ ಹಾಕೊಳ್ಳೋದಲ್ಲ, ಅಕ್ಕಪಕ್ಕ ಮನೆಯವ್ರನ್ನ ನಾವೇನೋ ಸ್ಟ್ರೈಕ್ ಮಾಡಿದ್ವಿ. ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರು ನೋಡಿ ನಿಮ್ಗೆ ಗಡ್ಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅವ್ರ ಗಡ್ಡನ ಸವರದ್ರಂತೆ. ಆನಂತರ ಅವರು ಗಡ್ಡನ ಶೇವ್ ಮಾಡೋದೇ ಬಿಟ್ಬಿಟ್ರಂತೆ ಅಂತೆಲ್ಲ ಒಂದ್ ಕಡೆ ಹೇಳ್ತಿದ್ರು. ಈಗ ನಾವು ಇವತ್ತು ಯಾರು ಹೆಲ್ಮೆಟ್ ಹಾಕ್ತೀರಿ ತಲೆ ತೆಗೆಯದೆ ನೀವು ಕಡ್ಡಾಯವಾಗಿ ಬಳಸಿ ವಾಹನ ಚಾಲನೆ ಮಾಡುವಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನೆಗಳು ದಾಸರು ಪದಗಳಲ್ಲಿ ಒಂದ್ ಕಡೆ ಹೇಳ್ತಾರೆ, ಮಾನವ ಜನ್ಮ ಬಹು ದೊಡ್ಡದು, ಅದನ್ನು ಸಾರ್ಥಕಗೊಳಿಸಿರೋ ತೆಪ್ಪಗಳಿರ ಅಂತ. ಈ ಜೀವನ ನಮ್ಮ ಮಾನವರಿಗೆ ಒಮ್ಮೆ ಬರೋದು. ಆ ಜೀವನನ ಎಷ್ಟು ಮುಖ್ಯ ಅದನ್ನು ಉಳಿಸ್ಕೋಬೇಕು. ಯಾಕಂದ್ರೆ ನಮ್ದವರು ಮನೆಯಲ್ಲಿ ಹೆಂಡತಿ ಮಕ್ಕಳಾಗಿರ್ಬೋದು, ಗಂಡಂದಿರಾಗಿರ್ಬೋದು, ತಂದೆ ತಾಯಿ ಅಜ್ಜಿ ಎಲ್ಲರೂ ಕೂಡ ಒಬ್ಬ ದುಡಿಯೋ ವ್ಯಕ್ತಿ ಮೇಲೆ ಅವಲಂಬನೆ ಆಗಿರ್ತಾರೆ. ಅಂತ ದುಡಿಯೋ ವ್ಯಕ್ತಿ ತನ್ನ ಜೀವನನ ಲೆಕ್ಕಿಸದೆ ಟ್ರಾಫಿಕ್ ರೂಲ್ಗಳನ್ನ ಪಾಲನೆ ಮಾಡ್ದೇನೆ ತಲೆಗೆ ಹೆಲ್ಮೆಟ್ ಹಾಕ್ತಾನೆ. ಈ ತರ ಮನೆಯಿಂದ ಹೊರಗಡೆ ಬಂದು ದಾರಿನಲ್ಲಿ ಅಪಘಾತ ಆಗಿ ಜೀವ ಕಳ್ಕೊಂಡ್ರೆ ಅಂತ ಫ್ಯಾಮಿಲಿಗಳನ್ನ ಎಲ್ಲ ಬೀದಿಗೆ ಬರ್ತಾರೆ. ಈ ಬಗ್ಗೆ ಜನಸಾಮಾನ್ಯರು ಸ್ವಲ್ಪ ಯೋಚನೆ ಮಾಡಿ, ನೀವು ಬರ್ತದೆ ನಿಮ್ಮ ಫ್ಯಾಮಿಲಿಗೋಸ್ಕರ, ನೀವಿದ್ರೆ ನಿಮ್ಮ ಫ್ಯಾಮಿಲಿ ಇಲ್ಲ ಅವ್ರ ಫ್ಯಾಮಿಲಿ ಕತೆ ಏನಾಗ್ತದೆ ಮುಂದಕ್ಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ? ಒಂದ್ಗಳ ಈ ಬಗ್ಗೆ ಆಲೋಚನೆ ಮಾಡಿ ನಮ್ಮ ಜೀವನ ಮುಂದುವರಿಬೇಕು ಅಂದ್ರೆ ಜೀವ ಇರಬೇಕು. ಆ ಜೀವ ಇರಬೇಕು ಅಂದ್ರೆ ನಾವು ಸುರಕ್ಷಿತವಾಗಿ ಚಾಲನೆ ಮಾಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ತಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಎಷ್ಟೇ ಸುರಕ್ಷಿತವಾಗಿ ಚಾಲನೆ ಮಾಡಿದ್ರು ಕೂಡ ಕೆಲವು ಅಡ್ಡಾದಿಡ್ಡಿಯಾಗಿ ವಾಹನ ಚಾಲನೆ ಮಾಡಿ ಅಪಘಾತ ಆಗಿರುವಂತದ್ದು ನೋಡಿದ್ವಿ. ಆ ಕಾರಣದಿಂದ ಅಂತ ಸಂದರ್ಭಗಳಲ್ಲಿ ನಾವೆಲ್ಲ ಹೆಲ್ಮೆಟ್ ನ ಧರಿಸಿದ್ರೆ ಮತ್ತೆ ಟ್ರಾಫಿಕ್ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಅಪಘಾತಗಳನ್ನ ಅವಾಯ್ಡ್ ಮಾಡ್ಬೋದು. ಅದು ನಮ್ಮ ನಾಗರಿಕ ಸಮಾಜದ ಲಕ್ಷಣ ಅಂತ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ, ನಾವೆಲ್ಲರೂ ಇನ್ ಮುಂದಿನ ಜೀವನಗಳಲ್ಲಿ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ತಲೆಗೆ ಶಿರಸ್ತ್ರಾಣವನ್ನು ಧರಿಸಿ ಚಾಲನೆ ಮಾಡಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಾನು ಸುಮಾರು ಒಂದು 12 ವರ್ಷದಿಂದ ಸತತವಾಗಿ 60 ಜನರಿಗೆ ಬೈಕ್ ಸವಾರರಿಗೆ ನಾನು ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದೀನಿ. ನಾನು ಯಾಕೆ ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದೀನಿ ಅಂದರೆ, ಆ ಡ್ರೈವಿಂಗ್ ಮಾಡುವಾಗ ಅದು ಕರೆಕ್ಟಾಗಿ ಹೋಯ್ತಾ ಇದ್ದೀನೋ ಅದು ಸ್ವಲ್ಪ ಆ ಅಪಘಾತ ಅದು ತಪ್ಪಿಸ್ಕೊಂಡು ಅಪಘಾತ ಆಗದಿರೋ ಅವ್ರು 100 ವರ್ಷ ಇರಲಿ ಅಂತೇಳಿ ನಾನು ಪ್ರತಿ ವರ್ಷವೂ ಅವರಿಗೆ ಹೆಲ್ಮೆಟ್ ನಾನು ಕೊಡ್ತಾಯಿದ್ದೀನಿ. ಆ ಹೆಲ್ಮೆಟ್ ಕೊಡೋದಕ್ಕೆ ಏನಪ್ಪ ಅಂದರೆ, ನಮ್ಮ ಸಾರ್ವಜನಿಕರು ನಮ್ಮ ಬೈಕ್ ಸವಾರರು ನಾನು 12 ವರ್ಷದಿಂದ ಕೊಟ್ಟರು ಅವರು ಸರಿಯಾಗಿ ಹೆಲ್ಮೆಟ್ ಹಾಕ್ತಾಯಿಲ್ಲ, ಕಾನೂನು ಪಾಲನೆ ಮಾಡ್ತಾಯಿಲ್ಲ. ಆ ಕಾನೂನು ಅಂದರೆ ಒಂದು ನಮಗೆ ಒಂದು ರಕ್ಷಣೆ ಇದ್ದಂಗೆ. ಒಂದು ಹೆಲ್ಮೆಟ್ ತನ್ನ ಪ್ರಾಣಕ್ಕೆ ಅದು ರಕ್ಷಣೆ. ಅದಕ್ಕೋಸ್ಕರವಾಗಿ ನಾವು ಒಂದು ಮೊಬೈಲ್ಗೆ ಒಂದು ಪೋಜ್ ಹಾಕಿಸ್ಕೊಂತೀವಿ. ಏನು ಅಷ್ಟ ನಾವೆಲ್ಲ ಒಂದು 10,000 ರೂಪಾಯಿ. ಈ ಒಂದು ನಮ್ಮ ತಲೆ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ತಲೆಗೆ ನಾವು ಒಂದು ಹೆಲ್ಮೆಟ್ ಹಾಕೊಂಡಿರೋ ಬೈಕ್ ಓಡಿಸ್ಬೇಕಾದ್ರೆ ನಮ್ಮ ಜನಗಳು ಅದನ್ನು ಅರಿವು ಮಾಡಿಕೊಂಡು ಹೆಲ್ಮೆಟ್ ಹಾಕಿ ದಯವಿಟ್ಟು ಪ್ರತಿಯೊಬ್ಬರೂ ನೀವು ಹೆಲ್ಮೆಟ್ ಹಾಕ್ಕೊಂಡು ನೀವು ಚಾಲನೆ ಮಾಡಿ. ನಿಮ್ಮ ಸುರಕ್ಷತೆ ಇರ್ತದೆ, ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ. ನಿಮ್ಮ ಒಂದು ಏನು ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಆ ಒಂದು ಪಿಲ್ಲರ್, ಆ ಮನೆ ಪಿಲ್ಲರ್ ಹೋದ್ಮೇಲೆ ಆ ಮನೆಗೆ ಜನ ಬೀದಿಗೆ ಬರ್ತೀರ. ನಿಮ್ಮ ಒಂದು 100 ವರ್ಷ ಸುರಕ್ಷಿತವಾಗಿ ಡ್ರೈವಿಂಗ್ ಮಾಡಿ ಪ್ರತಿಯೊಬ್ಬರಿಗೂ ಹೆಲ್ಮೆಟ್ ಹಾಕಿ ಅಂತೇಳಿ ನಾನು ಈ ಮಾತು
ವಿತೌಟ್ ಹೆಲ್ಮೆಟ್ ಹೋಗೋದಿದೆಯಲ್ಲ ತುಂಬಾ ಅಪಾಯ. ನಾವು ಬಳಸ್ತಕ್ಕಂತ ಒಂದು ಚಿಕ್ಕ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊತೀವಿ. ನಮ್ ಜೀವನೇ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ತಲೆ ಬಿದ್ರೆ ತಲೆ ಒಡೆದು ಸತ್ತೋಗ್ತೀವಿ. ಆದ್ರೆ ನಮ್ಮ ತಲೆಗೇನಾದ್ರೂ ಸುರಕ್ಷತೆ ಇದೆಯಾ ಅಂದ್ರೆ ಯಾರು ಸುರಕ್ಷತೆಯನ್ನ ಬಯಸಲ್ಲ. ಹಾಗಾಗಿ ನಾವು ಬಳಸ್ತಕ್ಕಂಥ ಒಂದು ಮೊಬೈಲ್ಗೆ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಕಾಪಾಡ್ಕೊಳ್ತೀವಿ ಅಂದ್ರೆ ಅಮೂಲ್ಯವಾಗಿರ್ತಕ್ಕಂಥ ನಮ್ಮ ಜೀವವನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದು ಹೆಲ್ಮೆಟ್ ಹಾಕೊಳ್ಬಾರ್ದ? ಖಂಡಿತ ಹಾಕೊಳ್ಬೇಕು. ಹಾಗಾಗಿ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು, ಪ್ರಧಾನ ನ್ಯಾಯಾಧೀಶರು ಇವತ್ತವರ ನೇತೃತ್ವದಲ್ಲಿ SP ಅವರು, ನಾವು ಹಾಗೂ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಇವತ್ತು ಬಂದಿದ್ದಾರೆ. ಮತ್ತು ನಮ್ಮ ದಾನಿಗಳಾಗಿರ್ತಕ್ಕಂಥ ರಾಮಣ್ಣ ಅವರು ಪ್ರತಿ ವರ್ಷ ಹೆಲ್ಮೆಟ್ ಅನ್ನ ಅವರು ದಾನ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕುಟುಂಬ, ಅವ್ರು ಹೇಳ್ತಾ ಇದ್ರು, ಒಂದು ಕುಟುಂಬದ ವ್ಯಕ್ತಿ ಏನಾದ್ರೂ ಅಪಘಾತಕ್ಕೊಳಗಾಗಿ ತೀರ್ಕೊಂಡೋದ್ರೆ ಆ ಕುಟುಂಬ ಬೀದಿಗೆ ಬರುತ್ತೆ, ಅವ್ರನ್ನ ಕಾಪಾಡಾರ ಯಾರು ಅಂತೇಳಿ. ಕಳೆದ ಸತತ 12 ವರ್ಷಗಳಿಂದ ರಾಮಣ್ಣನವರು ಈ ಕೆಲಸ ಮಾಡ್ಕೊಂತ ಬರ್ತಾ ಇದ್ದಾರೆ. ಜಿಲ್ಲಾಡಳಿತದ ವತಿಯಿಂದ, ನಮ್ಮೆಲ್ಲರ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀವಿ. ದಯವಿಟ್ಟು ಎಲ್ಲ ಬೈಕ್ ಸವಾರರು ಏನಿದ್ದೀರಾ, ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸ್ರಿ, ಪ್ರಾಣವನ್ನ ರಕ್ಷಿಸ್ಕೊಳ್ರಿ, ನಿಮ್ಮ ಕುಟುಂಬವನ್ನ ರಕ್ಷಿಸ್ಕೊಳ್ರಿ ಅಂತ ಹೇಳಿ ಹೇಳ್ತೀವಿ. ಜೀವನದಲ್ಲಿ ಹೆಲ್ಮೆಟ್ ಇಲ್ದಲೇ ಹೊರಗೆ ಹೋಗಿ ಪರಿವರ್ತನೆ ಆಗಬೇಕು. ಒಂದ್ ಕಡೆ ಮಾನ್ಯ PDJ ಸರ್ಕಲ್ ನೇತೃತ್ವದಲ್ಲಿ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಆ ಟ್ರಾಫಿಕ್ ಅವೇರ್ನೆಸ್ಗೋಸ್ಕರ ಒಂದು ಕೋರ್ಟ್ ಕಾಂಪ್ಲೆಕ್ಸ್ ಇಂದ ಜಾಥಾ ಸ್ಟಾರ್ಟ್ ಮಾಡಿ ಈಗ ಶಿಲ್ಘಟ್ಟ ಸರ್ಕಲ್ಗೆ ಬಂದಿದ್ದೀವಿ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ, ಈ ಪ್ರೋಗ್ರಾಮದ ಉದ್ದೇಶ ಏನಿದೆ, ಟ್ರಾಫಿಕ್ ಅವೇರ್ನೆಸ್. ನಾವು ನೋಡ್ತಾ ಇರ್ತೀವಿ, ಪ್ರತಿದಿನ ದೊಡ್ಡ ಆಕ್ಸಿಡೆಂಟ್ ಆಗ್ತಾ ಇದೆ. ನಾವು ತುಂಬ ಟ್ರೈ ಮಾಡಿದ್ದೀವಿ ಪೊಲೀಸ್ ಇಲಾಖೆ ವತಿಯಿಂದ. ಆಮೇಲೆ ಕೂಡ ಈ ವರ್ಷ ಕೂಡ ಫೆಟಲ್ ಆಕ್ಸಿಡೆಂಟ್ಸ್, ನಾನ್ ಫೆಟಲ್ ಆಕ್ಸಿಡೆಂಟ್ಸ್ ಎರಡು ಆಲ್ಮೋಸ್ಟ್ ಸೇಮ್ ನಂಬರ್ಗೆ ಬಂದಿದೆ. ಇದು ಕಾರಣ ಏನಿದೆ ಕಿ ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ಟ್ರಾಫಿಕ್ ರೂಲ್ಸ್ದು ಇನ್ನೊಂದು ದೊಡ್ಡ ಸಮಸ್ಯೆ ಏನಿದೆ ಕಿ ಪಬ್ಲಿಕ್ಗೆ ಮಾಹಿತಿ ಇದೆ ಆ ರೂಲ್ಸ್ ಬಗ್ಗೆ, ಆಮೇಲೆ ಕೂಡ ಅವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ. ಬಿಕಾಸ್ ಈ ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ಗಾಗಿ ಬಿಹೇವಿಯರಲ್ ಚೇಂಜ್ ಆಗಬೇಕು, ಪಬ್ಲಿಕ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಬಿಕಾಸ್ ನಾವು ಚಿಕ್ಕಬಳ್ಳಾಪುರಲ್ಲಿದ್ದೀವಿ, ಇಲ್ಲಿಂದ 50 ಕಿಲೋಮೀಟರ್ಸ್ ಇದೆ ಓನ್ಲಿ ಬೆಂಗಳೂರಿಗೆ ಹೋಗ್ತಾರೆ ಎಲ್ಲರೂ, ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ಅವರಿಗೆ ಜಾಸ್ತಿ ಭಯಕ್ಕೆ ಬೆಂಗಳೂರಲ್ಲಿ ಎಲ್ಲ ಫೈನ್ಸ್ ವಗೇರೆ ಆಗುತ್ತೆ. ಬಟ್ ನಾವು ಚಿಕ್ಕಬಳ್ಳಾಪುರಲ್ಲಿ ಸುಮಾರು ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ. ಎಸ್ಪೆಷಲಿ ಹೆಲ್ಮೆಟ್ ತುಂಬ ಇಂಪಾರ್ಟೆಂಟ್ ಇದೆ. ನಾವು ನೋಡ್ತಾ ಇದ್ದೀವಿ ಎಷ್ಟು ಆಕ್ಸಿಡೆಂಟ್ ಕೇಸಸ್ ಆಗಿದೆ ನಮ್ಮಲ್ಲಿ. ಆಲ್ಮೋಸ್ಟ್ 50% ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ಯಾವ ಕೇಸಲ್ಲಿ ಡೆತ್ ಆಗಿದೆ ಅದು ಬೈ ಚಾನ್ಸ್ ಅವರು ಹೆಲ್ಮೆಟ್ ಯೂಸ್ ಮಾಡಿದ್ದಾರೆ ಆ ಟೈಮ್ಗೆ, ಸೊ ಅವಾಯ್ಡ್ ಮಾಡೋಕ್ಕೆ ಆಗುತ್ತೆ. ಈ ಥರ ನಮ್ಮ ನಾವು ಅನಾಲಿಸಿಸ್ ಮಾಡಿದ್ದೀವಿ. ಆಮೇಲೆ ಕೂಡ ಹೆಲ್ಮೆಟ್ಟು ಸುಮಾರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆದಮೇಲೆ ಕೂಡ ಈ ಥರ ಪಬ್ಲಿಕ್ದು ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇಲ್ಲ. ಈ ಕರೆಂಟ್ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಆಗಬೇಕು. ಹೆಲ್ಮೆಟ್ದು ಒಂದು ಸ್ಪೆಷಲ್ ಡ್ರೈವ್ ಆಗಬೇಕು. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ನಾವು ಇವತ್ತು ಈ ಅವೇರ್ನೆಸ್ ಪ್ರೋಗ್ರಾಮ್ ಆದಮೇಲೆ ಸ್ವಲ್ಪ ದಿನ 3-4 ದಿನ ಅವೇರ್ನೆಸ್ ಪ್ರೋಗ್ರಾಮ್ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡಿ, ಮತ್ತು ಗ್ರೌಂಡ್ ಲೆವೆಲಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ, ಆಮೇಲೆ ಒಂದು ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಎಲ್ಲ ಪಬ್ಲಿಕ್ ಜೊತೆ ಅದೇ ಮನವಿ ಮಾಡ್ತೀವಿ ಈಗ ತಾವು ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಿಸಿ. ಬಿಕಾಸ್ ಒಂದು ನಿಮ್ಮೆಲ್ಲರದ್ದು ಸುರಕ್ಷಕ್ಕಾಗಿದೆ ಹೆಲ್ಮೆಟ್ ಹಾಕಲ್ಲ, ಆಮೇಲೆ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಕರೆಂಟ್ ಬಗ್ಗೆ ತಮ್ಮೆಲ್ಲರ ಜೊತೆ ಅದೇ ಮಂದಿ ಎಲ್ಲ ಟ್ರಾಫಿಕ್ ರೂಲ್ಸ್ ತಮ್ಮ ಸುರಕ್ಷಕ್ಕಾಗಿದೆ ಅದನ್ನೆಲ್ಲರಿಗೆ ಫಾಲೋ ಮಾಡಬೇಕು. ಅದೇ ರೀತಿ ಇವತ್ತು ನಮ್ಮ ಮಾನ್ಯ PDJ ಸಾಹೇಬರು, ಮಾನ್ಯ DC ಸಾಹೇಬರು ಮತ್ತು ಮಾನ್ಯ ಬೇರೆ ಜಜಸ್ ಕೂಡ ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ದಯವಿಟ್ಟು ಹೆಲ್ಮೆಟ್ ಏನು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅದನ್ನು ಕೂಡ ತಾವು ಎಲ್ಲರೂ
ಧರಿಸಿ ನಮಗೆ ಸಹಕಾರ ಕೊಡಿ. ಥ್ಯಾಂಕ್ ಯು.